ಒಂದು ಕಡೆ ಕಾವೇರಿ ನಿವಾಸ ಖಾಲಿ ಮಾಡದೇ ಇರೋದಕ್ಕೆ ಈಗ ಸಿದ್ದರಾಮಯ್ಯ ತೀರ್ಮಾನ ಮಾಡಿದ್ದಾರಂತೆ. 2028ರವರೆಗೆ ಕಾವೇರಿ ನಿವಾಸದಲ್ಲೇ ಇರ್ತಾರಂತೆ ಸಿದ್ದರಾಮಯ್ಯ ಅವರು. ಕಾವೇರಿ ನಿವಾಸವನ್ನ ಖಾಲಿ ಮಾಡೋದಿಲ್ಲ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆದರೂ ಕೂಡ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರು ವಾಸ ಮಾಡೋದನ್ನ ಕಂಟಿನ್ಯೂ ಮಾಡ್ತಾರೆ. ಸಿಎಂ ಆದವರಿಗೆ ಮಾತ್ರ ಕಾವೇರಿ ನಿವಾಸದಲ್ಲಿ ಇರೋದಕ್ಕೆ ಅವಕಾಶ ಇರುತ್ತೆ. ಬಟ್ ಆದರೆ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಅದನ್ನ ಖಾಲಿ ಮಾಡೋದಿಲ್ಲ ಅನ್ನುವಂತಹ ಮಾಹಿತಿ ಅವರೇ ಹೇಳಿಕೆ ಕೊಟ್ರ ಅಥವಾ ಊಹಾಪೂಹವ ಗೊತ್ತಿಲ್ಲ. ಕಾವೇರಿ ನಿವಾಸ ಕೊಡಲು ಸಿದ್ದರಾಮಯ್ಯ ನಕಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಸೊ ವೆಯ್ಟ್ ಮಾಡಬೇಕು ಯಾಕೆ, ಅಥವಾ ಅವರಿಗೆ ಒಂದು ಅಟ್ಯಾಚ್ಮೆಂಟ್ ಇದೆಯಾ ಅಥವಾ ಒಂದು ಅದೃಷ್ಟ, ಈ ರೀತಿಯಾದಂತಹ ಏನಾದರೂ ನಂಬಿಕೆ ಇದ್ರೆ ಸಾಮಾನ್ಯವಾಗಿ ಸದ್ಯಕ್ಕೆ ಆ ಮನೆಯನ್ನು ಖಾಲಿ ಮಾಡೋದು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿರಬಹುದು. ಸಿದ್ದರಾಮಯ್ಯ ಅವರಿಗೆ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಅಥವಾ ಪೂಜೆ ಪುನಸ್ಕಾರ ಇದ್ರಗಳಲ್ಲಿ ನಂಬಿಕೆ ಇಲ್ಲ. ಇದನ್ನೆಲ್ಲ ಅವ್ರು ಬಿಲೀವ್ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತೇ ನಾನ್ ವೆಜ್ ತಿನ್ನಬಾರ್ದು ಅಥವಾ ನಾನ್ ವೆಜ್ನ ತಿಂದು ದೇವಸ್ಥಾನಕ್ಕೆ ಹೋಗಬಾರ್ದು, ಈ ಥರದ್ದೆಲ್ಲ ಅವ್ರು ಫಾಲೋ ಮಾಡೋದೇ ಇಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಕೇಳಿ ಬರ್ತಿರುವಂತಹ ಸುದ್ದಿ, ಅವರ ರಿಯಾಕ್ಷನ್ ಅಂತೂ ಎಲ್ಲೂ ನಾವು ಕೇಳಿಲ್ಲ. ಬಟ್ ಆದರೆ ಊಹಾಪೋಹಗಳ ಮುಖಾಂತರವಾಗಿ ಗೊತ್ತಾಗ್ತಿರೋದು ಸದ್ಯಕ್ಕೆ ಕಾವೇರಿ ನಿವಾಸವನ್ನು ಅವರು ಖಾಲಿ ಮಾಡೋದಿಲ್ಲ ಅಂತ.